ಇವತ್ತೇ ಅತಿ ಪವಿತ್ರವಾದ ಕಾಮದ ಏಕಾದಶಿ. ನಿನ್ನೆ ವಿಡಿಯೋದಲ್ಲಿ ಇವತ್ತು ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಕಾಮದ ಏಕಾದಶಿ ವ್ರತಕತೆ ಮಾತ್ರ ಹೇಳ್ತೀನಿ. ಇವತ್ತು ಈ ವ್ರತಕತೆ ಕೇಳಿದರೆ ಸಾಕು, ನೀವು ಪೂಜೆ ಮಾಡಿಲ್ಲ ಅಂದ್ರೂ ಕೂಡ ಫಲ ಪಡೆದುಕೊಳ್ಳುತ್ತೀರಿ. ಶ್ರೀ ಮಹಾವಿಷ್ಣು ಅನುಗ್ರಹ ಪಡೆದುಕೊಳ್ಳುತ್ತೀರಿ. ಹಾಗಾಗಿ ಪೂಜೆ ಮಾಡಿದ ನಂತರ ಈ ಕಥೆಯನ್ನು ಒಮ್ಮೆ ಭಕ್ತಿಯಿಂದ ಕೇಳಿ. ಕಾಮದ ಏಕಾದಶಿಯ ಸಂಪೂರ್ಣ ಫಲ ಪಡೆದುಕೊಳ್ಳುತ್ತೀರಿ. ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದ ಪೂಜೆ ಅಥವಾ ಉಪವಾಸ ಮಾಡಲು ಆಗಲಿಲ್ಲ ಅಂದರೂ ಕೂಡ ಭಕ್ತಿಯಿಂದ ಈ ಕತೆ ಕೇಳಿದರೆ ಸಾಕು, ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತದೆ. ಕತೆ ಶುರು ಮಾಡೋಕ್ಕೂ ಮುಂಚೆ ನನ್ನದೊಂದು ಚಿಕ್ಕ ವಿನಂತಿ, ಈ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ಹಾಗಾಗಿ ಇದು ಇನ್ನೊಂದಷ್ಟು ಭಕ್ತರಿಗೆ ತಲುಪುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ಕಾಮದ ಏಕಾದಶಿ ವ್ರತಕತೆ ಶುರು ಮಾಡೋಣ. ಒಂದು ಸಲ ಪಾಂಡವಾಗ್ರಜನಾದ ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮರೊಂದಿಗೆ, ಮಾಧವ, ಚೈತ್ರ ಮಾಸದಲ್ಲಿ ಬರುವ ಶುದ್ಧ ಏಕಾದಶಿ ಹೆಸರೇನು? ಅದರ ಮಹಿಮೆಯನ್ನು ನನಗೆ ತಿಳಿಸಿಕೊಡಿ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಪರಮಾತ್ಮರು, ಧರ್ಮನಂದನ, ಪೂರ್ವದಲ್ಲಿ ದಿಲೀಪ ಮಹಾರಾಜ ಕೂಡ ವಸಿಷ್ಠ ಮಹರ್ಷಿಯನ್ನು ಇದೇ ಪ್ರಶ್ನೆ ಕೇಳಿದರು. ಆಗ ವಸಿಷ್ಠ ಮಹರ್ಷಿ ದಿಲೀಪನಿಗೆ ಒಂದು ಪುರಾತನವಾದ ಕಥೆಯನ್ನು ಹೇಳಿದರು. ಆ ಕಥೆಯನ್ನು ನಿನಗೆ ಈಗ ಹೇಳುತ್ತೇನೆ, ಕೇಳು. ಚೈತ್ರ ಮಾಸದಲ್ಲಿ ಬರುವ ಶುದ್ಧ ಏಕಾದಶಿಯ ಹೆಸರು ಕಾಮದ. ಈ ಏಕಾದಶಿ ಅತಿ ಹೆಚ್ಚು ಪುಣ್ಯವನ್ನು ಉಂಟು ಮಾಡುತ್ತದೆ. ಇದರ ಪವಿತ್ರತೆಯನ್ನು ಹೇಳುವ ಒಂದು ಪುರಾತನ ಕಥೆ ಇದೆ. ಪ್ರಾಚೀನ ಕಾಲದಲ್ಲಿ ಚಿನ್ನ ಮತ್ತು ರತ್ನಗಳಿಂದ ಅಲಂಕರಿಸಲಾದ ಮನೋಹರವಾದ ಭೋಗಿಪುರ ಎಂಬ ಒಂದು ಪಟ್ಟಣವಿತ್ತು. ಆ ಪಟ್ಟಣವನ್ನು ಪುಂಡರೀಕ ಎಂಬ ರಾಜ ಆಳುತ್ತಿದ್ದ. ಪುಂಡರೀಕ ಗಂಧರ್ವರು, ಕಿನ್ನರರು, ಅಪ್ಸರೆಯರು, ನಾಗರಿಂದ ಸೇವೆಗಳನ್ನು ಪಡೆಯುತ್ತಿದ್ದ. ಆ ಪಟ್ಟಣದಲ್ಲಿ ಲಲಿತಾ ಎಂಬ ಹೆಸರಿನ ಅಪ್ಸರೆ ಇದ್ದಳು. ಅದೇ ರೀತಿ ಲಲಿತಾ ಎಂಬ ಒಬ್ಬ ಗಂಧರ್ವ ಕೂಡ ಇದ್ದ. ಇಬ್ಬರ ಹೆಸರುಗಳು ಒಂದೇ. ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ ಬೆಳೆದು ಮದುವೆಯಾದರು. ಇಬ್ಬರು ತುಂಬಾ ಪ್ರೀತಿಯಿಂದ ಬದುಕುತ್ತಿದ್ದರು. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರುತ್ತಿರಲಿಲ್ಲ. ಒಂದು ದಿನ ಪುಂಡರೀಕ ನಾಗರು ಹಾಗೂ ಗಂಧರ್ವರ ಜೊತೆ ಸಭೆಯಲ್ಲಿ ಕುಳಿತಿದ್ದ. ಅದೇ ಸಭೆಯಲ್ಲಿ ಗಂಧರ್ವನಾದ ಲಲಿತಾ ಹಾಡು ಹಾಡುತ್ತಿದ್ದ. ಆ ಸಮಯದಲ್ಲಿ ಅವನ ಹೆಂಡತಿಯಾದ ಲಲಿತಾ ಅಲ್ಲಿರಲಿಲ್ಲ. ಇನ್ನು ಗಂಧರ್ವನಾದ ಲಲಿತಾ ಅವನ ಹೆಂಡತಿಯ ಬಗ್ಗೆ ಯೋಚಿಸುತ್ತಾ ಸರಿಯಾಗಿ ಹಾಡಲಿಲ್ಲ. ಅವನ ಹಾಡು ಲಯೆ ತಪ್ಪಿರುವ ವಿಷಯವನ್ನು ನಾಗರಾಜನಾದ ಕರ್ಕೋಟಕ ಮಹಾರಾಜನಾದ ಪುಂಡರೀಕನಿಗೆ ಹೇಳಿದ. ಇದರಿಂದ ಪುಂಡರೀಕ ಕೋಪಿಸಿಕೊಂಡು, ಮುಟ್ಟಾಳ, ರಾಜನ ಮುಂದೆ ಹಾಡುವಾಗ ಹೆಂಡತಿಯನ್ನು ನೆನೆಸಿಕೊಂಡು ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ತಪ್ಪಿಗೆ ನೀನು ಮಾಂಸವನ್ನು ಭಕ್ಷಿಸುವ ರಾಕ್ಷಸನಂತೆ ಬದಲಾಗು. ಇದೇ ನಿನಗೆ ತಕ್ಕ ಶಿಕ್ಷೆ ಎಂದು ಶಪಿಸಿದ. ಆ ತಕ್ಷಣವೇ ಅದೇ ಸಭೆಯಲ್ಲಿ ಗಂಧರ್ವನಾದ ಲಲಿತಾ ರಾಕ್ಷಸನಂತೆ ಬದಲಾದ. ಅವನ ಸುಂದರವಾದ ಮುಖ ಹೋಗಿ ಭಯಾನಕವಾದ ಮುಖ ಬಂತು. ಅವನ ಕಣ್ಣುಗಳು ವಿಕೃತವಾಯಿತು. ಅವನ ಕೈಗಳು 8 ಮೈಲಿಗಳಷ್ಟು ಉದ್ದಕ್ಕೆ ಬೆಳೆದವು. ಅವನ ಬಾಯಿ ಒಂದು ಗುಹೆಯಷ್ಟು ದೊಡ್ಡದಾಯಿತು. ಅವನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರಂತೆ ಪ್ರಕಾಶಿಸುತ್ತಿತ್ತು. ಅವನ ಕತ್ತು ಪರ್ವತದಷ್ಟು ಎತ್ತರಕ್ಕೆ ಬೆಳೆಯಿತು. ಅವನ ಮೂಗಿನ ರಂಧ್ರಗಳು ವಿಶಾಲವಾದ ಹಳ್ಳಗಳಂತೆ ಕಾಣಿಸುತ್ತಿತ್ತು. ಅವನ ತುಟಿಗಳು 4 ಮೈಲಿಗಳಷ್ಟು ಉದ್ದವಾಯಿತು. ಪೂರ್ತಿಯಾಗಿ ಅವನ ದೇಹ 10 ಮೈಲಿಗಳಷ್ಟು ಬೆಳೆಯಿತು. ಅಂತಹ ಭಯಾನಕವಾದ ರೂಪವನ್ನು ಗಂಧರ್ವನಾದ ಲಲಿತಾ ಪಡೆದುಕೊಂಡು ಅವನ ಕರ್ಮಫಲವನ್ನು ಅನುಭವಿಸುತ್ತಿದ್ದ. ಇನ್ನು ಅಪ್ಸರೆಯಾದ ಲಲಿತಾ ಅವಳ ಗಂಡನ ವಿಕಾರವಾದ ರೂಪವನ್ನು ನೋಡಿದಳು. ಗಂಡನಿಗೆ ಶಾಪ ವಿಮೋಚನೆ ಯಾವ ರೀತಿ ಆಗುತ್ತದೆ? ಇದಕ್ಕಾಗಿ ನಾನು ಏನು ಮಾಡಬೇಕು, ಯಾರ ಹತ್ತಿರ ಹೋಗಬೇಕು ಎಂದು ಯೋಚಿಸತೊಡಗಿದಳು. ಇನ್ನು ಗಂಡನನ್ನು ಬಿಟ್ಟು ಇರಲಾಗದೆ ಲಲಿತಾ ಕೂಡ ಅವನನ್ನು ಹುಡುಕುತ್ತಾ ಕಾಡಿಗೆ ಹೊರಟು ಹೋದಳು. ಆ ರಾಕ್ಷಸ ಕಾಮರೂಪನಾಗಿ ಇದ್ದುದರಿಂದ ಅನೇಕ ವಿಕೃತ ಆಕಾರಗಳನ್ನು ಧರಿಸುತ್ತಿದ್ದ. ಭಯಾನಕವಾದ ಕಾಡಿನಲ್ಲಿ ಅಲೆಯುತ್ತಾ ಮನುಷ್ಯರು ಕಾಣಿಸಿದ ತಕ್ಷಣ ತಿಂದು ಬಿಡುತ್ತಿದ್ದ. ದೂರದಿಂದ ಗಂಡ ಮಾಡುತ್ತಿದ್ದ ಕೆಲಸಗಳನ್ನು ನೋಡಿ ದುಃಖಿತಳಾದ ಲಲಿತಾ, ಹೇ
ಹೇಗಾದರೂ ಪರಿಹಾರ ಹುಡುಕಲೇಬೇಕು ಎಂದು ತೀರ್ಮಾನಿಸಿಕೊಂಡು ಸುಂದರವಾದ ವಿಂಧ್ಯ ಪರ್ವತಕ್ಕೆ ಹೋದಳು. ಅಲ್ಲಿ ಋಷ್ಯಶೃಂಗ ಮಹಾಋಷಿಯ ಆಶ್ರಮ ಕಾಣಿಸಿತು. ಲಲಿತಾ ಆಶ್ರಮಕ್ಕೆ ಹೋಗಿ ಭಕ್ತಿಯಿಂದ ಋಷ್ಯಶೃಂಗ ಮಹಾಋಷಿಗೆ ನಮಸ್ಕಾರ ಮಾಡಿದಳು. ಮಹಾಋಷಿ ಲಲಿತಾಳೊಂದಿಗೆ, ಮಗಳೇ, ಯಾರು ನೀನು? ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದರು. ಅದಕ್ಕೆ ಲಲಿತಾ, ಮಹಾನುಭಾವ, ನಾನು ವೀರಧನ್ಯು ಎಂಬ ಗಂಧರ್ವನ ಮಗಳು. ನನ್ನ ತಂದೆ ತಾಯಿ ನನಗೆ ಲಲಿತಾ ಎಂದು ಹೆಸರಿಟ್ಟಿದ್ದಾರೆ. ನನ್ನ ಪತಿಗಾಗಿ ನಾನು ಈ ಆಶ್ರಮಕ್ಕೆ ಬಂದೆ ಎಂದು ನಡೆದ ವಿಷಯವನ್ನು ವಿವರಿಸಿದಳು. ನನ್ನ ಗಂಡ ಒಂದು ಶಾಪದ ಕಾರಣದಿಂದ ರಾಕ್ಷಸನಾಗಿ ಅಲೆಯುತ್ತಿದ್ದಾನೆ, ಮನುಷ್ಯರನ್ನು ತಿನ್ನುತ್ತಿದ್ದಾನೆ. ಅದನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ, ನನಗೆ ಸುಖ ಇಲ್ಲ. ಹಾಗಾಗಿ ಮಹಾನುಭಾವ, ನನ್ನ ಗಂಡನ ಶಾಪ ವಿಮೋಚನೆಯಾಗಲು ಯಾವುದಾದರೂ ಒಂದು ಉಪಾಯ ತಿಳಿಸಿಕೊಡಿ ಎಂದು ಬೇಡಿದಳು. ಆಗ ಋಷ್ಯಶೃಂಗ ಮಹಾಋಷಿ, ಲಲಿತಾ, ನಿನ್ನ ಗಂಡ ಮತ್ತೆ ಗಂಧರ್ವನಂತೆ ಬದಲಾಗಲು, ಶಾಪ ವಿಮೋಚನೆ ಪಡೆಯಲು ಒಂದು ಮಾರ್ಗ ಇದೆ. ಅತಿ ಶೀಘ್ರದಲ್ಲಿ ಚೈತ್ರ ಶುದ್ಧ ಏಕಾದಶಿ ಬರಲಿದೆ. ಆ ದಿನದಂದು ನೀನು ಶ್ರದ್ಧಾಭಕ್ತಿಯಿಂದ ಕಾಮದ ಏಕಾದಶಿ ವ್ರತ ಮಾಡಿ ಆ ಪುಣ್ಯ ಫಲವನ್ನು ನಿನ್ನ ಗಂಡನಿಗೆ ಕೊಟ್ಟರೆ ನಿನ್ನ ಗಂಡ ಶಾಪ ವಿಮೋಚನೆ ಪಡೆದುಕೊಂಡು ಎಂದಿನಂತೆ ಬದಲಾಗುತ್ತಾನೆ. ಅವನ ರಾಕ್ಷಸ ರೂಪ ಮಾಯವಾಗುತ್ತದೆ ಎಂದು ಹೇಳಿದರು. ಋಷ್ಯಶೃಂಗ ಮಹಾಋಷಿ ಹೇಳಿದ ಪ್ರಕಾರವೇ ಲಲಿತಾ ಭಕ್ತಿಯಿಂದ ಕಾಮದ ಏಕಾದಶಿ ವ್ರತ ಮಾಡಿದಳು. ಕೊನೆಯಲ್ಲಿ ನನ್ನ ಗಂಡನ ಶಾಪ ವಿಮೋಚನೆಯಾಗಲಿ, ನನ್ನ ಗಂಡನ ರಾಕ್ಷಸ ರೂಪ ಹೊರಟು ಹೋಗಲಿ, ನನ್ನ ಗಂಡ ಎಂದಿನಂತೆ ಬದಲಾಗಲಿ ಎಂದು ಆ ಪುಣ್ಯ ಫಲವನ್ನು ಗಂಡನಿಗೆ ಕೊಟ್ಟಳು. ಕೂಡಲೇ ಅವಳ ಗಂಡ ಎಂದಿನಂತೆ ರಾಕ್ಷಸ ರೂಪ ತೊರೆದು ಗಂಧರ್ವನ ರೂಪ ಪಡೆದುಕೊಂಡ. ಜೊತೆಗೆ ಅವನ ಎಲ್ಲಾ ಪಾಪಗಳು ಕೂಡ ನಾಶವಾದವು. ಈ ಕತೆ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ನಂತರ ಧರ್ಮನಂದನ, ಈ ಕತೆ ಕಾಮದ ಏಕಾದಶಿಯಂದು ಭಕ್ತಿಯಿಂದ ಕೇಳಿದರೂ ಕೂಡ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ಇವತ್ತು ಈ ಕತೆ ಕೇಳಿದ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.